ಒಂದು ದೇಶ ಒಂದು ಚುನಾವಣೆ ಜಾರಿಗೆ 13,000 ಕೋಟಿ ರೂಪಾಯಿ ಹೆಚ್ಚು ವ್ಯಯವಾಗುತ್ತದೆ ಮತ್ತು ಅದು 5 ವರ್ಷಕ್ಕೆ ತಮ್ಮ ಪ್ರತಿನಿಧಿಯನ್ನು ಆರಿಸಿ ಕಳುಹಿಸುವ ಮತದಾರರ ಭಾವನೆಗಳಿಗೆ ಹಾನಿ ಮಾಡುವುದಾಗಿದೆ ಎಂದು ಸಂಸದ ಟಿಆರ್ ಬಾಲು ಹೇಳಿದ್ದಾರೆ. ತಮಿಳುನಾಡಿನ ಶ್ರೀ ಪೆರಂಬದ್ದೂರು ಲೋಕಸಭಾ ಕ್ಷೇತ್ರದ ಡಿಎಂಕೆ ಸಂಸದರಾಗಿರುವ ಟಿಆರ್ ಬಾಲು ಅವರು ಬಿಜೆಪಿಯ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನು ಸಂಸತ್ತಿನಲ್ಲಿ ತೀವ್ರವಾಗಿ ಖಂಡಿಸಿದರು. ಸಂಸತ್ತಿನಲ್ಲಿ 3/2 ಬಹುಮತ ಇಲ್ಲದ ಪಕ್ಷವು ಹೇಗೆ ತಾನೇ ಈ ಮಸೂದೆಯನ್ನು ಜಾರಿಗೆ ತರೋದು ಸಾಧ್ಯ? ಎನ್ಡಿಎ ಮೈತ್ರಿಕೂಟಕ್ಕೂ ಮೇಲ್ಮನೆ ಕೆಳಮನೆಗಳಲ್ಲಿ 3/2 ಬಹುಮತವಿಲ್ಲ ಎಂದು ಬಾಲು ಹೇಳಿದರು. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಒಂದು ಬಾರಿ ಮೊಂಡು ಹಿಡಿದು ಒಟ್ಟಿಗೆ ನಡೆಸಿದರೂ ನಿರಂತರ ಹಾಗೆ ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅದು ಸಂವಿಧಾನ ಬದ್ಧತೆಯದ್ದು ಅಲ್ಲ ಎಂದು ಅವರು ಹೇಳಿದ್ದಾರೆ.